ನನ್ನ ಮದುವೆಯಾಗಿ 1 ತಿಂಗಳಾಗಿತ್ತು. ಹೀಗೆ ನಾರ್ಮಲ್ ಆಗಿದ್ವಿ. ನಾವಿಬ್ರು ಹೀಗೆ ಇರಬೇಕಾದ್ರೆ ನನ್ನ ಗಂಡ ಹೇಳ್ದ, "ಬಾ ನಾವು ಸುತ್ತಾಡ್ಕೊ ಬರೋಣ" ಅಂತ ಹೇಳ್ದ. ನಾನು ಖುಷಿಯಿಂದ ಒಪ್ಕೊಂಡೆ. ಹಾಗೆ ಸುತ್ತಾಡಿದ್ವಿ. ಸಂಜೆ ಹೋಗಿ ರಾತ್ರಿ ಸುತ್ತಾಡಿ ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಬಂದ ತಕ್ಷಣ ಅತ್ತಿಗೆ ಮುಂದೆ ನಿಂತಿದ್ರು. ಮತ್ತು ಇವ್ರ ಹತ್ರ ಕೋಪದಿಂದ ನೋಡಿದ್ರು. ಮತ್ತು ಅವ್ರ ಹತ್ರ ಹೇಳಿದ್ರು, "ಅಲ್ಲ ಕಣೋ, ಇಲ್ಲಿ ನಿನ್ನ ತಂಗಿನೂ ಇದ್ದಾಳಲ್ಲ, ಅವಳನ್ನೂ ನಿನ್ನ ಜೊತೆ ಕರ್ಕೊಂಡೋಗಿದ್ರೆ ಏನಾಗ್ತಿತ್ತು? ಇರೋ ಒಬ್ಬ ತಂಗಿ, ಅವಳನ್ನೂ ಹೀಗೆ ಮಾಡಿದ್ಯಲ್ಲ, ಅವಳಿಗೂ ಆಸೆ ಇರಲ್ವಾ ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂತ ಕೋಪದಿಂದ ಹೇಳ್ತಾ ಇದ್ರು. ಆಗ ನನ್ನ ಗಂಡ ದಿಢೀರಾಗಿ, "ಅಮ್ಮ, ನಾನು ಕರ್ಕೊಂಡು ಹೋಗ್ತಿದ್ದೆ, ಆದರೆ ಶ್ರುತಿ ಬೇಡ ಅಂದ್ಲು, ಹಾಗೆ ಹೇಳಿದ್ದೆ." ಅವರಿಬ್ಬರ ಕಣ್ಣು ನನ್ನ ಮೇಲಿತ್ತು. ಮತ್ತೆ ಹೇಳಿದ್ರು, "ಏನು, ಮದುವೆಯ ಮೊದಲನೇ ದಿನಗಳಲ್ಲೇ ಹೀಗೆ ಮಾಡ್ತಿದ್ದಾಳ ಅವಳು?" ಅಂತ. ನಾನು ಆಗಲೇ ಇವರ ಮುಖ ನೋಡಿದೆ. ಮತ್ತು ನನಗೆ ಅವರ ಮುಂದೆ ಏನು ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ತಲೆ ಬಗ್ಗಿಸಿ ರೂಮ್ಗೆ ಹೊರಟೋದೆ. ಇವರು ಏನೂ ಆಗದೆ ಇರೋ ಹಾಗೆ ನಗಾಡ್ಕೊಂಡು ಬಂದರು ರೂಮ್ಗೆ. ನಾನು ಅವ್ರ ಹತ್ರ ನೋಡಿ, ಏನು ಆಗದೆ ಇರೋ ಹಾಗೆ ನಗಾಡ್ಕೊಬದ್ದೀರಿ? ನಾನು ಹೇಳಿದ್ನ ನಿಮಗೆ ನಿಮ್ಮ ತಂಗಿನ ಕರ್ಕೊಂಡು ಹೋಗ್ಬೇಡಿ ಅಂತ? ನೀವು ಯಾಕೆ ಸುಳ್ಳು ಹೇಳಿದ್ರಿ? ಅವರಿನ್ನೂ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತ. ಅದಕ್ಕೆ ಅವರು, ನಿನ್ನ ಹೆಸರು ಹೇಳಿದ್ದು ಯಾಕೆ ಅಂದರೆ, ಇನ್ನು ಅವರು ಹೇಳ್ತಾರೆ, ಅವನು ನೋಡು, ಹೆಂಡತಿ ಬಂದ ಮೇಲೆ ಹೆಂಡತಿ ಗುಲಾಮ ಆಗಿದ್ದಾನೆ ಅಂತ. ಮತ್ತು ಇನ್ನು ಪ್ರಶ್ನೆ ಹೆಚ್ಚಾಗುತ್ತೆ. ಅದು ಅಲ್ಲದೆ ನಮ್ಮಿಬ್ಬರ ಮಧ್ಯೆ ಅವಳನ್ನು ಕರ್ಕೊಂಡೋಗಿ ಸರಿಯಾಗುತ್ತಾ ಜಾನು? ಅದಕ್ಕೆ ನಿನ್ನ ಮೇಲೆ ಹೇಳಿದ್ದೆ. ಅವತ್ತಿನಿಂದ ಅವರಿಬ್ಬರು ನನ್ನ ಜೊತೆ ಒಂಥರ ನಡ್ಕೋತಿದ್ರು. ಮತ್ತು ಮಾತಲ್ಲಿ ಅತ್ತೆ ಬೈತಿದ್ರು, ಏನು ಮಾಡಿದ್ರು ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳ್ತಾನೆ ಇದ್ದರು. ನನಗೆ ಇದು ರೂಢಿಯಾಗಿಬಿಟ್ಟಿತ್ತು. ನನಗೆ ಮಾಡಿ ಮೇಲೆ ಹೋಗಿ ಬಟ್ಟೆ ಹಾಕಬೇಕಾದ್ರೆ ಯಾರೋ ನನ್ನ ಹಿಂದೆ ನನ್ನನ್ನು ನೋಡೋ ಹಾಗೆ ಆಗ್ತಾಯಿತ್ತು. ಒಂದಿನ ಮಾತಲ್ಲಿ ಅತ್ತೆ ಹತ್ರ ಹೇಳಿದ್ದೆ, "ಅತ್ತೆ, ಇಲ್ಲಿ ಯಾರೋ ಬರೋ ಹಾಗೆ, ಯಾರೋ ನನ್ನನ್ನು ನೋಡೋ ಹಾಗೆ ಆಗ್ತಾ ಇರುತ್ತೆ" ಅಂತ. ಅತ್ತೆ ಆಗ ಏನು ಹೇಳಲಿಲ್ಲ. ನನಗೆ ಮದುವೆಗೆ ಮುಂಚೆ ಹೀಗೆ ಆಗ್ತಾ ಇತ್ತು. ಆದರೆ ಮದುವೆ ಆದಮೇಲೆ ಈ 2-3 ದಿನದಿಂದ ಹೀಗೆ ಆಗ್ತಾಯಿದೆ. ನಾನು ರಾತ್ರಿ ಇದರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ ಇವ್ರ ಹತ್ರ. ಅಷ್ಟರಲ್ಲಿ ಇವ್ರು ಬಂದ ತಕ್ಷಣ ಅತ್ತೆ ಓಡಿ ಬಂದು, "ನಿನ್ನ ಹೆಂಡತಿಗೆ ಏನೋ ಡೌಟು, ಇಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದ್ದಾಳೆ. ಈ ಮಾತು ನನ್ನ ಹತ್ರ ಹೇಳಿದ್ದಕ್ಕೆ ಒಳ್ಳೆಯದಾಯಿತು. ಅದೇ ಬೇರೆಯವ್ರ ಹತ್ರ ಹೇಳಿದರೆ ಏನು ಅಂದ್ಕೊಳ್ಳಲ್ಲ ನನ್ನ ಮಗಳ ಬಗ್ಗೆ." ಅದಕ್ಕೆ ಇವರು ಕೇಳಿದ್ರು, "ಏನು ಹೇಳಿದ್ದಾಳೆ?" ಅಂತ. ಅದಕ್ಕೆ ಅತ್ತೆ ಹೇಳಿದ್ರು, "ನಿನ್ನ ಹೆಂಡತಿಗೆ ಇಲ್ಲಿ ಯಾರೋ ಬಂದು ಹೋಗೋ ಹಾಗೆ ಮತ್ತು ಯಾರೋ ಇರೋ ಹಾಗೆ ಆಗುತ್ತಂತೆ. ಇದ್ರ ಬಗ್ಗೆ ನನ್ನ ಜೊತೆ ಕೇಳ್ತಾ ಇದ್ಲು." ಆಗ ನಾನು, "ರೀ, ನಾನು ಹಾಗಲ್ಲ ಹೇಳಿದ್ದು, ನಿಮಗ್ಯಾರೋ ಇಲ್ಲಿ ಇರೋ ಹಾಗೆ ಆಗ್ತಾ ಇರುತ್ತೆ, ಅದಕ್ಕೆ ಅತ್ತೆ ಹತ್ರ ಸುಮ್ಮನೆ ಹೀಗೆ ಹೇಳಿದ್ದು. ಇದರ ಬಗ್ಗೆ ನಿಮ್ಮ ಜೊತೆನೂ ಹೇಳಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಅತ್ತೆ ಹೀಗೆ ಹೇಳ್ತಿದ್ದಾರೆ, ಹಾಗೆ ಹೇಳಿದ್ದೆ. ಇವರು ನನ್ನ ಕೆನ್ನೆಗೆ ಬಂದು ಹೊಡೆದು, ಇನ್ಮೇಲೆ ಮಾತಾಡಬೇಕಾದ್ರೆ ಸರಿಯಾಗಿ ನೋಡಿ ಮಾಡಿ ಮಾತಾಡು, ನಿನ್ನ ಮಾತಿನಿಂದ ನನ್ನ ತಂಗಿ ಜೀವನ ಹಾಳಾಗಬಾರ್ದು" ಅಂತ ಹೇಳಿ ಹೊರಟೋದ್ರು. ಇದರಿಂದ ನನ್ನ ಅತ್ತೆಗೆ ತುಂಬ ಖುಷಿಯಾಯಿತು. ಹೀಗೆ ಸ್ವಲ್ಪ ದಿನ ನಾನು ನನ್ನ ಗಂಡ ಮಾತಾಡ್ತಾನೇ ಇರಲಿಲ್ಲ. ನನ್ನ ಗಂಡ ಮಾತಲ್ಲಿ ಕೋಪ ಮಾಡ್ಕೊಂಡಿದ್ದ. ಹೇಗೆಲ್ಲ ಮಾಡಿ ಅವರನ್ನು ಸಮಾಧಾನ ಮಾಡಿದೆ. ಹೀಗೆ ಸ್ವಲ್ಪ ದಿನದಲ್ಲಿ ನನ್ನ ತಮ್ಮ ಬಂದಿದ್ದ. ನನ್ನ ಜೊತೆ ಏನು ಮಾತಾಡಬೇಕು ಅಂತ ಹೇಳ್ತಾ ಇದ್ದ. ನಾನು ಆಯಿತು ಏನು ಅಂತ ಕೇಳಿದೆ. ಅದಕ್ಕೆ ಅವನು, "ನಾನು ನಿನ್ನ ನಾದಿನಿನ ಇಷ್ಟಪಡ್ತಾ ಇದ್ದೀನಿ. ನಿನ್ನ ಮದುವೆಯಲ್ಲಿ ಅವಳನ್ನು ನೋಡಿ ತುಂಬ ಇಷ್ಟ ಆಯಿತು. ಆವತ್ತಿನಿಂದ ನಾವು ಮೊಬೈಲ್ನಲ್ಲಿ ಮಾತುಕತೆ ಶುರು ಮಾಡಿದ್ವಿ. ಈ ವಿಷಯ ಅತ್ತೆಗೂ ಗೊತ್ತು, ನಿಮ್ಮ ಅತ್ತೆಗೆ." ಅವಳು ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ, "ಅಯ್ಯೋ, ನಿನಗೆ ಬೇರೆ ಹುಡುಗಿ ಸಿಕ್ಕೇ ಇಲ್ವಾ? ಅವಳು ತುಂಬ ಘಾಟಿ ಕಣೋ, ಮತ್ತು ಸ್ವಲ್ಪ ಅಹಂಕಾರನೂ ಇದೆ" ಅಂತ ಹೇಳಿದ್ದೆ. ಅವನು, "ಎಲ್ಲ ಹೆಣ್ಮಕ್ಳು ಇದೇ ಥರ ಹೇಳೋದು ಅವ್ರ ಅತ್ತೆ ಮತ್ತು ನಾದಿನಿ ಬಗ್ಗೆ. ನನಗೆ ಇದರ ಬಗ್ಗೆ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳಿದ್ದೀನಿ. ಮತ್ತು ನನ್ನ ಡಿಸಿಷನ್ ಚೇಂಜ್ ಮಾಡಲ್ಲ. ನನಗೆ ಅವಳ ಬಗ್ಗೆ ತುಂಬ ಇಷ್ಟ ಮತ್ತು ಒಳ್ಳೆ ಒಪಿನಿಯನ್ ಇದೆ." ಮತ್ತು ಸ್ವಲ್ಪ ಹೊತ್ತು ನಾದಿನಿ ಜೊತೆ ಮಾತಾಡಿ ಹೊರಟೋದ. ನಾನು ಆವಾಗಲೇ ಅಮ್ಮನ ಹತ್ರ ಫೋನ್ ಮಾಡಿ, "ಏನಮ್ಮ ಅವನು ಹಾಗೆ ಹೇಳ್ತಿದ್ದಾನೆ, ಅವನಿಗೆ ಸ್ವಲ್ಪ ಹೇಳು, ಅವಳು ಸರಿ ಇಲ್ಲ ಅಂತ." "ಅಯ್ಯೋ, ನಾನು ಎಷ್ಟೇ ಹೇಳಿದ್ರು ಕೇಳ್ತಾನೆ ಇಲ್ವೇನೆ, ನನಗೇನು ಮಾಡೋದು ಅಂತ ಗೊತ್ತಾಗ್ತಾನೇ ಇಲ್ಲ." ಆಗ ನಾನು ಹೇಳಿದೆ, "ಹಾಗಾದರೆ ನಿನ್ನ ಕೆಟ್ಟ ಟೈಮ್ ಈಗ ಸ್ಟಾರ್ಟ್ ಆಯಿತು" ಅಂತ ಹೇಳಿದೆ. ಈ ಮಾತು ನನ್ನ ಅತ್ತೆ ನನ್ನ ಗಂಡನ ಹತ್ರ ಹೇಳಿದ್ರು. ನನ್ನ ಗಂಡನಿಗೆ ತುಂಬ ಸಂತೋಷ ಆಯಿತು. ಹಾಗೆ ಮಾತುಕತೆ ಮುಂದುವರೆತು. ಹಾಗೆ ಒಂದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡಿದ್ವಿ. ಎಂಗೇಜ್ಮೆಂಟ್ ಆಗಿದೆ. ನನ್ನ ನಾದಿನಿ, ನನ್ನ ತಮ್ಮ ಅಲ್ಲೇ ಇಲ್ಲಿ ಸುತ್ತಾಡೋದು, ಫೋನ್ನಲ್ಲಿ ತುಂಬ ಮಾತಾಡೋದು, ಬಂದು ಮೀಟ್ ಮಾಡೋದು ಹೆಚ್ಚಾಗಿತ್ತು. ಹೀಗೆ ಆಗ್ತಾ ಅವನಿಗೆ ನನ್ನ ನಾದಿನಿ ಬುದ್ಧಿಯೆಲ್ಲ ಗೊತ್ತಾಯಿತು. ನನ್ನ ತಮ್ಮ ನನಗೆ, "ಆ ಹುಡುಗಿ ಬೇಡ,
ನಾನು ಅವ್ರ ಜೊತೆ ಮದುವೆ ಆಗಲ್ಲ ಅಂತ ಹೇಳಿ ಈ ಮದುವೆಯಿಂದ ನಿರಾಕರಿಸ್ದ. ಈ ವಿಷಯ ನನ್ನ ಅತ್ತೆಗೆ ಗೊತ್ತಾಗಿ ಅವರು ಇವರ ಹತ್ರ ಇದೆಲ್ಲ ನಿನ್ನ ಹೆಂಡತಿಯಿಂದನೇ ಆಗಿರ್ಬೋದು, ಇದಕ್ಕೆ ನಿನ್ನ ಹೆಂಡತಿನೇ ಕಾರಣ, ಅವಳಿಗೆ ನನ್ನ ಮಗಳು ಅಂದರೆ ಇಷ್ಟ ಇಲ್ಲ, ಮೊದಲೇ ಏನಾದರೂ ಚುಚ್ಚಿ ಹೇಳಿರ್ಬೋದು ಅವಳ ತಮ್ಮನ ಹತ್ರ, ಹಾಗೆ ಅವನು ಎಂಗೇಜ್ಮೆಂಟ್ ಮುರಿದಿದ್ದು ಅಂತ ಹೇಳಿದ್ರು. ಹಾಗೆ ನನ್ನ ನಾದಿನಿ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಳ ಮುಂದೆ. ಇದನ್ನು ನೋಡಿದ್ದೆ ನನ್ನ ಅತ್ತೆ, ನೋಡು ನಿನ್ನ ತಂಗಿ ನೋವನ್ನು, ಇದೇ ನೋವು ನಿನ್ನ ಹೆಂಡ್ತಿಗೆ ಕೊಡು, ನೀನು ಡಿವೋರ್ಸ್ ಕೊಡು ನಿನ್ನ ಹೆಂಡ್ತಿಗೆ ಅಂತ ಹೇಳಿದ್ರು. ನಾನಾಗ ಇವರ ಮುಖ ನೋಡಿದೆ. ಇವರು ಅವ್ರ ಮಾತು ಕೇಳಿ ಕೋಪದಿಂದ, ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ, ಈಗಲೇ ನನ್ನ ಮನೆ ಬಿಟ್ಟು ಹೋಗು ಅಂತ ನನ್ನ ಬಟ್ಟೆಯಲ್ಲೇ ಎಸೆದು ನನ್ನನ್ನು ಹೊರಗಡೆ ಹಾಕಿದ್ರು. ಹಾಗೆ ನಾನು ಅಳುತ್ತಾ ನನ್ನ ಮನೆಗೆ ಹೋದೆ. ಹಾಗೆ ಅವರು ಹೇಳ್ದಂಗೆ ಡಿವೋರ್ಸ್ ಕೊಟ್ಬಿಟ್ರು. ನನಗೆ ನನ್ನ ಮನೇಲಿದ್ದಾಗಲೂ ನನಗೆ ಯಾರೋ ನನ್ನ ಹಿಂದೆ ನಿಂತಿರೋ ಹಾಗೆ, ಯಾರೋ ನೋಡೋ ಹಾಗೆ ಆಗ್ತಾಯಿತ್ತು. ಹೀಗೆ 2-3 ತಿಂಗಳಾದಮೇಲೆ ನನಗೆ ಒಂದು ಒಳ್ಳೆ ಸಂಬಂಧ ಬಂತು. ಮದುವೆ ಆಗಲು ಒಳ್ಳೆ ಹುಡುಗ, ಒಳ್ಳೆ ಜಾಬ್ ಮಾಡ್ತಾಯಿದ್ದ. ನಮ್ಮನ್ನು ಒಪ್ಕೊಂಡು ಮದುವೆ ಮಾಡಿಸ್ಬಿಟ್ರು ಅಮ್ಮ. ಫಸ್ಟ್ ನೈಟ್ ದಿವಸನೇ ಅವನು ಹೇಳ್ದ, ನನ್ನ ನೋಡಿದ್ದೀಯಾ ಅಂತ. ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ. ನಾನು ನಿನ್ನನ್ನು ಡಿಗ್ರಿ ಹೋಗಬೇಕಾದ್ರೆ ಪ್ರೀತಿ ಮಾಡ್ತಿದ್ದೆ, ನಿನ್ನ ಹಿಂದೆಯೇ ನಾನು ಎಷ್ಟು ದಿನ ಸುತ್ತಾಡ್ತಿದ್ದೆ, ಮತ್ತು ಒಂದಿನ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನಿನ್ನ ಮದುವೆ ಫಿಕ್ಸ್ ಆಗಿತ್ತು. ಹೇಗೋ ನಾನು ನಿನ್ನ ಗಂಡನ ಹತ್ರ ಫ್ರೆಂಡ್ ಮಾಡ್ಕೊಂಡಿದ್ದೆ, ನನ್ನ ಮನಸ್ಸಲ್ಲಿ ನೀನು ಹೆಚ್ಚಾಗಿದ್ದೆ, ನನಗೆ ನಿನ್ನನ್ನು ನೋಡಬೇಕು ಇರಬೇಕು ಅಂತ ಅನಿಸ್ತಾನೆ ಇತ್ತು. ಹಾಗೆ ನಾನು ನಿನಗೆ ಗೊತ್ತಿಲ್ಲದೇ ನಿನ್ನ ಮದುವೆ ಆಗಿರೋ ಗಂಡನ ಮನೆಗೆ ನಿನ್ನ ಬಟ್ಟೆ ಹಾಕೋಕ್ಕೆ ಮೇಲಕ್ಕೆ ಬರಬೇಕಾದ್ರೆ ನಿನಗೆ ಗೊತ್ತಿಲ್ಲದೇ ನಾನು ನಿನ್ನನ್ನು ನೋಡ್ತಾ ಇದ್ದೆ. ನಿನ್ನ ಗಂಡನ ನನ್ನ ಫ್ರೆಂಡ್ ಆಗಿದ್ದರಿಂದ ನಿನಗೆ ಡೈವರ್ಸ್ ಕೊಟ್ಟಿದ್ದು ನಿನ್ನ ಕತೆ ಎಲ್ಲ ಹೇಳಿದ್ದ. ನನಗೆ ಗೊತ್ತಾಗ್ತಾ ಅಂತು ನಾನು ನಿನ್ನನ್ನು ಮದುವೆ ಆಗಲು ಕೇಳಕ್ಕೆ ಬಂದಿದ್ದು. ಹಾಗೆ ನನ್ನ ಪ್ರೀತಿ ಸಕ್ಸಸ್ ಆಯಿತು ಅಂತ ತುಂಬ ಖುಷಿಯಾಗಿದ್ದ. ಆವತ್ತಿನಿಂದ ಅವನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್